ಯಡಿಯೂರಪ್ಪ ಮಾತಾಡಿದ್ದಾರೆ ಸರ್ ನಿಮ್ಮ ಜೊತೆ? ಇಲ್ಲ, ಮಾತಾಡಿಲ್ಲ. ಅವರು ಮಾತಾಡಿದರೆ ರಿಯಾಕ್ಷನ್ ಮಾಡಿದ್ದಾರೆ ಸರ್. MLC ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂತೇಶ್ ಅವ್ರನ್ನ ಒಂದು ನಿಮಿಷ ತಡೀರಿ, ಆಯಿತು, ನೀವು ಹೇಳ್ತೀರಿ ಸರಿ ಇದೆ, ಇಲ್ಲ ಅಂತಂದಿಲ್ಲ. ಯಡಿಯೂರಪ್ಪ ನನ್ನ ಹತ್ರ ಮಾತಾಡಿಲ್ಲ. MLC ಬಗ್ಗೆ ಪ್ರಸ್ತಾಪ ಇನ್ನೂ ಆಗಿಲ್ಲ. ಒಂದು ಸರಿ ಆಗಲೇ ಹಾವೇರಿನಲ್ಲಿ ಕಾಂತೇಶಗೆ ಟಿಕೆಟ್ ಕೊಡಿಸಿ ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೀನಿ. ಕೆಲಸ ಆಯ್ತು ಅವ್ರಾಗಲೇ ಒಂದು ಸರಿ. ಅವ್ರ ಮಾತನ್ನು ನಂಬಿ ನನ್ನ ಮಗ ವರ್ಷಗಟ್ಟಲೆ ಓಡಾಟ ಮಾಡಿ ಅಲ್ಲಿ ಎಲ್ಲ ಜನರ ಮನಸ್ಸನ್ನು ಗೆದ್ದು ಎಲ್ಲ ಸಾಧು ಸಂತರ ಮಠಗಳಿಗೆ ಹೋಗಿ ಅವರೆಲ್ಲರೂ ಆಶೀರ್ವಾದ ತೊಗೊಂಡು ಇನ್ನೇನು ಟಿಕೆಟ್ ತೊಗೊಂಡು ಗೆಲ್ತಾನೆ ಅನ್ನೋಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಟಿಕೆಟನ್ನು ಕೊಡ್ದಂಗೆ ಮೋಸ ಮಾಡಿದವ್ರು ಮಾನ್ಯ ಯಡಿಯೂರಪ್ಪನವರು. ಟಿಕೆಟೇ ಕೊಡಿಸ್ತೀನಿ, ಟಿಕೆಟೂ ಕೊಡಿಸ್ತೀನಿ, ಓಡಾಟನೂ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದವರು ಈಗ MLC ಇದು ಮತ್ತೊಮ್ಮೆ ಮುಗಿತುಪ್ಪ ಹಚ್ಚೋ ಪ್ರಯತ್ನ ಮಾಡ್ತೀವಿ. ಹೆಂಗೆ ನಂಬ್ತೀರಿ ಇವ್ರನ್ನ? ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು. ನನಗೆ ಕ್ಲೀನ್ ಚಿಟ್ ಕೋರ್ಟಿಂದ ಸಿಗ್ತಿದ್ದಂಗೆ 2-3 ದಿನದಲ್ಲೇ ಈಶ್ವರಪ್ಪ ಮಂತ್ರಿ ಆಗ್ತಾರೆ. ಯಾಕೆ ಮಾಡಲಿಲ್ಲ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಅಂಥ ಶೋಭನ್ಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ್ ಕರ್ಕೊಂಬಂದು ಹಾಕಿದ್ರು? ಜನಕ್ಕೆ ಬೇಡ ಅಂತ ಜಾಗ, ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನಗೆ ಬೇಕಾದರೂ ಹಾಕ್ಸ್ಕೊಳ್ಳೋಕ್ಕೆ ಇವ್ರ ಶಕ್ತಿ ಇದೆ. ಇವರೇ ಪ್ರಾಮಿಸ್ ಮಾಡಿದಂಥ 40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಎಂದೆಂದೂ ಸಂಘಟನೆ ವಿರುದ್ಧ ನಾನು ಹೋದನಲ್ಲ. ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ, ಲಕ್ಷಾಂತರ ಜನನ ಅವ್ರ ಸಂಘಟನೆ ಆಗಿತ್ತು. ಎಲ್ಲಿ? ಕೂಡಲ ಸಂಗಮದಲ್ಲಿ. ಅವ್ರು ಯಾಕೆ ಕಣ್ಣು ಉರಿ ಆಯಿತೋ ಗೊತ್ತಿಲ್ಲ. ಹಿಂದುಳಿದವರು, ದಲಿತರು ಅಷ್ಟು ದೊಡ್ಡ ಸಂಖ್ಯೆ ಸೇರಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಅಮಿತ್ ಶಾ ಹತ್ರ ಕೂತ್ಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ, ನಿಲ್ಲಿಸೋಕೆ ಹೇಳಿ ಡೆಲ್ಲಿಲಿ ಮೀಟಿಂಗ್ ಮಾಡಿಸಿ ನನ್ನ ಕರೆದು ನಿಲ್ಲಿಸಿದ್ರು. ದೊಡ್ಡವ್ರ ಮಾತು ಒಪ್ಕೊಂಡೆ. ಇವತ್ತು ಅದು ಮುಂದುವರೆದಿದ್ದರೆ ಹಿಂದುಳಿದವರು, ದಲಿತರು ಯಾವ ದೊಡ್ಡ ಸಂಘಟನೆ ಆಗ್ತಿತ್ತು. ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು, ಟಿಕೆಟ್ ಕೊಡಿಸ್ತೀನಿ ಅಂತ ಮೋಸ ಮಾಡಿದ್ರು. ಈಗ MLC ಮೂಗಿ ತುಪ್ಪ ಹಚ್ಚೋ ಪ್ರಯತ್ನ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ನಾನು ನಾಳೆ ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ, ಕಾರ್ಯಕರ್ತರು, ನಾಗರಿಕರು ಆ ತೀರ್ಮಾನವನ್ನು ನಾನು ನಾಳೆ ಶಿವಮೊಗ್ಗದಲ್ಲಿ ತೊಗೋತೀನಿ.